ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತು ಮಾರ್ಕೆಟ್ ಅಪ್ಡೇಟ್ ನೋಡಿಕೊಂಡ್ರೆ ಸೆನ್ಸೆಕ್ಸ್ 1258 ಪಾಯಿಂಟ್ಸ್ ಡೌನ್ ಆಗಿ 77,964 ಕ್ಲೋಸ್ ಆಗಿದೆ. ನಿಫ್ಟಿ 388 ಪಾಯಿಂಟ್ಸ್ ಡೌನ್ ಆಗಿ 23,616 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 1066 ಪಾಯಿಂಟ್ಸ್ ಡೌನ್ ಆಗಿ 49,922 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟಾಗಿ ಫಾಲ್ ಆಗೋಗಿದೆ. ಬರೀ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಮಾತ್ರನೇ ಅಲ್ಲ, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ಇವತ್ತು ತುಂಬಾ ಕರೆಕ್ಟ್ ಆಗೋಗಿದೆ. ಇವಾಗ ನಿಫ್ಟಿ ಮತ್ತು ಸೆನ್ಸೆಕ್ಸ್ ನೋಡಿಕೊಂಡ್ರೆ ಎಬೋ 1.5% ಮಾತ್ರನೇ ಕರೆಕ್ಟ್ ಆಗಿರೋದು. ಆದರೆ ಬ್ಯಾಂಕ್ಸ್ ನೋಡಿಕೊಂಡ್ರೆ ಎಬೋ 2% ಕರೆಕ್ಟ್ ಆಗಿದೆ. ಮತ್ತು ಮಿಡ್ ಕ್ಯಾಪ್ಸ್ ಆದರೆ ಎಬೋ 2.5% ಕರೆಕ್ಟ್ ಆಗಿದೆ. ಮತ್ತು ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಎಬೋ 3% ಕರೆಕ್ಟ್ ಆಗಿದೆ. ಮಾರ್ಕೆಟ್ಸ್ ಯಾಕೆ ಇವತ್ತು ಇಷ್ಟು ಸಡನ್ನಾಗಿ ಇಷ್ಟೊಂದು ಕರೆಕ್ಟ್ ಆಗಿರೋದು ಅಂತ ನೋಡಿಕೊಂಡ್ರೆ ಇದಕ್ಕೆ ಮೇಯ್ನಾಗಿ ಎರಡೇ ರೀಸನ್ ಇದೆ. ಒಂದು, ಬೆಂಗಳೂರಲ್ಲಿ HMPV ವೈರಸ್ ಪತ್ತೆ ಆಗಿರೋದು. ಇನ್ನೊಂದನೇ ರೀಸನ್ ಏನು ಅಂತಂದರೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಸ್ವಲ್ಪ ವೀಕ್ನೆಸ್ ಇದೆ. ಈ ಎರಡೂ ರೀಸನಿಂದನೇ ಇವತ್ತು ಮಾರ್ಕೆಟ್ಸ್ ಇಷ್ಟು ಫಾಲ್ ಆಗಿರೋದು. ಇವಾಗ ಸ್ವಲ್ಪ ಡೀಟೇಲಾಗಿ ಮಾತಾಡಿಕೊಂಡ್ರೆ, ಮೊದಲನೇದಾಗಿ HMPV ವೈರಸ್. ಈ ವೈರಸ್ ಬಗ್ಗೆ ಶುಕ್ರವಾರ ನಮ್ಮ ಮಾರ್ಕೆಟ್ ಟೈಮಲ್ಲೇ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಅಪ್ಡೇಟ್ ಆಗ್ತಾ ಬಂತು. ಆದರೆ ಶುಕ್ರವಾರ ನಮ್ಮ ಮಾರ್ಕೆಟ್ಸ್ ಅದಕ್ಕೆ ಯಾವುದೇ ಥರ ರಿಯಾಕ್ಟ್ ಆಗಲಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಕೋವಿಡ್ ಬಂತು, ಆ ಟೈಮಲ್ಲಿ ಮಾರ್ಕೆಟ್ಸ್ ತುಂಬಾ ಕರೆಕ್ಟ್ ಆಯಿತು. ಅದೇ ಥರ ವೈರಸ್ ಇನ್ನೂ ಬರ್ತಾ ಇದ್ವು ಅಂತ ಚಿಕ್ಕ ನ್ಯೂಸ್ ಅಪ್ಡೇಟ್ ಆಗ್ತಾ ಇದ್ವು. ಆದರೆ ಅವಾಗ ಮಾರ್ಕೆಟ್ಸ್ ಯಾವುದೇ ಥರ ರಿಯಾಕ್ಟ್ ಆಗಲಿಲ್ಲ. ಅದಕ್ಕೋಸ್ಕರನೇ ಶುಕ್ರವಾರ ಕೂಡ ಮಾರ್ಕೆಟ್ ಯಾವುದೇ ಥರ ರಿಯಾಕ್ಟ್ ಆಗಲಿಲ್ಲ. ಸ್ವಲ್ಪ ಬ್ಯಾಂಕಿಂಗ್ ಸೆಕ್ಟರಲ್ಲಿ ವೀಕ್ನೆಸ್ ಇರೋದ್ರಿಂದ ಮಾತ್ರನೇ ಶುಕ್ರವಾರ ಮಾರ್ಕೆಟ್ ಕರೆಕ್ಟ್ ಆಯಿತು. ಆದರೆ ಇವತ್ತು ನೋಡಿಕೊಂಡ್ರೆ ಕರೆಕ್ಟಾಗೆ ಸುಮಾರು 10-15 ಆ ಟೈಮಲ್ಲಿ ನೋಡಿಕೊಂಡ್ರೆ ಬೆಂಗಳೂರಲ್ಲೇ ಈ HMP ವೈರಸ್ ಪತ್ತೆ ಆಗಿದೆ ಅಂತ ಅಪ್ಡೇಟ್ ಬಂದುಬಿಡ್ತು. ಈ ಅಪ್ಡೇಟ್ ಬಂದಿರೋದಕ್ಕೇ ಇವತ್ತು ಮಾರ್ಕೆಟಲ್ಲಿ ಸಡನ್ನಾಗಿ ಫಾಲ್ ನೋಡಿದ್ವಿ. ಅದಾದಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮತ್ತೆ ರಿವರ್ಸಲ್ ಆಗೋಕ್ಕೆ ಟ್ರೈ ಮಾಡ್ತು. ಅದಾದಮೇಲೆ ಸೆಕೆಂಡ್ ಕೇಸ್ ಕೂಡ ಬೆಂಗಳೂರಲ್ಲೇ ಸಿಕ್ಕಿದೆ ಅಂತ ಅಪ್ಡೇಟ್ ಬಂತು. ಅದರಿಂದ ಮಾರ್ಕೆಟ್ಸ್ ಇನ್ನೂ ಕರೆಕ್ಟ್ ಆಗ್ತಾ ಬಂತು. ಇವಾಗ ಪ್ರತಿ ಸಲ ಈ ವೈರಸ್ ಈ ಥರ ಪತ್ತೆ ಆಗಿದೆ ಅಂತ ಅಪ್ಡೇಟ್ ಆಗ್ತಿದ್ದಂಗೆ ಎಲ್ಲ ಅಪ್ಡೇಟ್ ಆಗ್ತಾ ಇತ್ತು ಹೇಳಿ. ಕೇರಳದಲ್ಲಿ ಈ ಥರ ವೈರಸ್ ಕಾಣಿಸ್ತಿತ್ತು ಅಂತ ಅಪ್ಡೇಟ್ ಆಗ್ತಿತ್ತು, ಅಥವಾ ಬೇರೆ ರಾಜ್ಯದಲ್ಲಿ ಈ ಥರ ಕೇಸಸ್ ಪತ್ತೆ ಆಗ್ತಿದ್ವು ಅಂತ ಅಪ್ಡೇಟ್ ಆಗ್ತಿತ್ತು. ಆದರೆ ಈ ಸಲ ನೋಡಿಕೊಂಡ್ರೆ ಸಡನ್ ಆಗಿ ಬೆಂಗಳೂರಲ್ಲೇ ಅಪ್ಡೇಟ್ ಆಗೋಗಿದೆ. ಅದರಿಂದನೇ ಮಾರ್ಕೆಟ್ಸ್ ಇವತ್ತು ಇಷ್ಟು ಕರೆಕ್ಟ್ ಆಗಿರೋದು. ಆಮೇಲೆ ಈ ಕೇಸ್ ಈ ಥರ ಅಪ್ಡೇಟ್ ಆಗ್ತಿದ್ದಂಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ನೋಡಿಕೊಂಡ್ರೆ ಈ ವೈರಸ್ ಯಾವ ವಯಸ್ಸವ್ರಿಗೆ ಬರ್ತಾ ಇದೆ ಅಂತ ನೋಡಿಕೊಂಡ್ರೆ ತುಂಬ ಚಿಕ್ಕ ಮಕ್ಳಿಗೆ ಈ ವೈರಸ್ ಬರ್ತಾ ಇದೆ. ಇದ್ರ ಸಿಂಪ್ಟಮ್ಸ್ ನೋಡಿಕೊಂಡ್ರೆ ಕರೋನಾಗೆ ಯಾವ ಥರ ಸಿಂಪ್ಟಮ್ಸ್ ಇತ್ತೋ ಅದೇ ಸಿಂಪ್ಟಮ್ಸೇ ಇದಕ್ಕೂ ಇದೆ. ಇವಾಗ ಕೋಲ್ಡ್ ಆಗೋದಾಗ್ಲಿ, ಫೀವರ್ ಬರೋದಾಗ್ಲಿ, ಸುಸ್ತಾಗೋದಾಗ್ಲಿ, ಇದೇ ಥರ ಸಿಂಪ್ಟಮ್ಸೇ ಈ ವೈರಸ್ಗೂ ಇದೆ. ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರೂ ಹೊರಗಡೆಯಿಂದ ಬಂದಾಗಲಿ, ಅಥವಾ ಇವಾಗ ನೀವೇನಾದರೂ ನಿಮ್ಮ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಹೊರಗಡೆಗೆ ಹೋಗಿ ಬಂದಮೇಲಾದರೂ, ಅಥವಾ ಹೊರಗಡೆಯಿಂದ ಏನಾದರೂ ತಂದಾಗಾದರೂ ಪ್ರತಿಯೊಂದನ್ನು ಕ್ಲೀನಾಗೆ ತೊಳೆದು ಬಳಸಿ. ಅದ್ರ ಜೊತೆಗೆ ಮಾಸ್ಕ್ ಹಾಕೊಂಡು ಓಡಾಡ್ರಿ. ಮತ್ತೆ ಏನಾದರೂ ಮುಟ್ಟೋದಕ್ಕೂ ಮುಂಚೆ ಅಥವಾ ಮುಟ್ಟಿದ್ದಾದ್ಮೇಲೆ ಸ್ಯಾನಿಟೈಸರ್ನ ಬಳಸಿ. ಅವಾಗ ಈ ವೈರಸ್ನ ಆದಷ್ಟು ತಡೆಗಟ್ಬೋದು. ಎಲ್ಲರಿಗೂ ಇನ್ನೊಂದು ಕ್ಯೂರಿಯಾಸಿಟಿ ಏನಿದೆ ಅಂದರೆ, ಇವತ್ತೇನೋ ಮಾರ್ಕೆಟ್ಸ್ ಈ ರೀಸನಿಂದ ಫಾಲ್ ಆಗೋಗಿದೆ ಅಂತ ಹೇಳ್ಬೋದು. ಮತ್ತು ಕಮ್ಮಿಂಗ್ ಟೈಮಲ್ಲೂ ನಾಳೆ ನಾಡದ್ದು ಅಥವಾ ಈ ವಾರದಲ್ಲಿ ಇದೇ ಥರ ಫಾಲ್ ಇನ್ನೂ ನೋಡ್ಬೋದಾ ಅಂತ ನೋಡಿಕೊಂಡ್ರೆ, ಇವಾಗ ಏನು ಈ HMP ವೈರಸ್ ಕೇಸಸ್ ಸಿಕ್ಕಿದೆ, ಈ ಕೇಸಸ್ ಇಷ್ಟಕ್ಕೆ ನಿಂತರೆ ಪರವಾಗಿಲ್ಲ. ಇದೇ ಥರ ಕೇಸಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗಿ ಇನ್ನೂ ಸೀರಿಯಸ್ಸಾಗಿ ಏನಾದರೂ ಇಶ್ಯೂಸ್ ಏನಾದರೂ ಕಂಡು ಬಂದರೆ ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ಕರೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ಈ HMP ವೈರಸ್ ಏನಿದೆ, ಇದು ಮೊದಲನೇ ಸಲ ಬಂದಿರೋ ವೈರಸ್ ಏನಲ್ಲ. ಇದು ಹಳೆ ವೈರಸ್ಸೇ. ತುಂಬ ವರ್ಷಗಳಿಂದ ಈ ವೈರಸ್ ಬಂದಿತ್ತು, ಮತ್ತು ಇವಾಗ ಬಂದಿದೆ ಅಷ್ಟೇ. ಅದಕ್ಕೋಸ್ಕರ ಈ ವೈರಸ್ಗೇನಾದರೂ ಮೆಡಿಸಿನ್ ಬೇಗ ಸಿಕ್ಕಿದ್ರೆ ಅಥವಾ ಬೇಗ ಕ್ಯೂರ್ ಆಗ್ತಾ ಹೋದರೆ, ಯಾವುದೇ ಥರ ಬೇರೆ ನೆಗೆಟಿವ್ ಅಪ್ಡೇಟ್ಸ್ ಏನೂ ಬರಲ್ಲ ಅಂದರೆ ನಮ್ಮ ಮಾರ್ಕೆಟ್ಸ್ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಇದು ಮೊದಲನೇ ಪಾಯಿಂಟ್, ಮಾರ್ಕೆಟ್ ಏನು ಕರೆಕ್ಟ್ ಆಗಿದೆ ಅಂತ. ಇವಾಗ ಈ ವೈರಸ್ ಬಗ್ಗೆ ಏನು ಅಪ್ಡೇಟ್ ಬಂದಿದೆ, ಇದು 1 or 2 ಡೇಸ್ ಮಾತ್ರನೇ. ಇದನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿ. ಈ ರೀಸನ್ ಏನಿದೆ, ಇವಾಗ ಸೆಕೆಂಡ್ ಪಾಯಿಂಟ್ ಏನಿದೆ ಅದು ಮಾತ್ರ ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಇದು ಮಾರ್ಕೆಟಲ್ಲಿ ಇರೋದೇ. ಅದಕ್ಕೋಸ್ಕರ ಈ ಎರಡನೇ ಪಾಯಿಂಟ್ನ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಈ ಎರಡನೇ ರೀಸನ್ ಏನು ಅಂದರೆ, ಈ ವೀಕೆಂಡಲ್ಲಿ ತುಂಬ ಬ್ಯಾಂಕ್ಸ್ ಅವ್ರ Q3 ಬಿಸ್ನೆಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಈ ಡೇಟಾ ಯಾವಾಗ ಅಪ್ಡೇಟ್ ಆಯಿತೋ ಅವಾಗೇ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿದ್ದೆ. ಪ್ರತಿಯೊಬ್ಬರೂ ವಾಟ್ಸಪ್ ಚಾನಲ್ನ ಚೆಕ್ ಮಾಡ್ತಾ ಇರಿ. ಯಾವಾಗ ಏನೇನು ಡೇಟಾಸ್ ಅಪ್ಡೇಟ್ ಆಗ್ತಾ ಇದೆ ಅಂತ ಪ್ರತಿಯೊಂದನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಈ ವೀಕೆಂಡಲ್ಲಿ ಬ್ಯಾಂಕ್ ಡೇಟಾಸ್ ಎಲ್ಲ ಅಪ್ಡೇಟ್ ಆದವು. ಮತ್ತೆ ಇದೇ ಇಶ್ಯೂನ ನಾವು ಶುಕ್ರವಾರ ಕೂಡ ಮಾತಾಡ್ಕೊಂಡ್ವಿ. ಏನಂತಂದರೆ, ಈ ICRA ಇದೊಂದು ರೇಟಿಂಗ್ ಏಜೆನ್ಸಿ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಕ್ರೆಡಿಟ್ ಗ್ರೋತ್ನ ಡೌನ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡ್ವಿ. ಅದರಿಂದ ಶುಕ್ರವಾರ ಬ್ಯಾಂಕಿಂಗ್ ಸೆಕ್ಟರಲ್ಲಿ ತುಂಬಾ ಸೆಲ್ಲಿಂಗ್ ಪ್ರೆಷರ್ ನೋಡಿದ್ವಿ.
ಮತ್ತು ಇವತ್ತು ನೋಡಿಕೊಂಡ್ರೆ ನಿಫ್ಟಿಗೆ ಸೆನ್ಸೆಕ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಬ್ಯಾಂಕ್ ನಿಫ್ಟಿ ತುಂಬಾ ಫಾಲ್ ಆಗಿದೆ. ಯಾಕಂದರೆ HDFC ಕೂಡ Q3 ಬಿಸ್ನೆಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಬರೀ ಇದೊಂದೇ ಬ್ಯಾಂಕೇ ಅಲ್ಲ, ಇನ್ನೂ ಅಡಿಷ್ನಲ್ ಆಗಿ 8 ಬ್ಯಾಂಕ್ಸ್ Q3 ಬಿಸ್ನೆಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಇವರು ಪೋಸ್ಟ್ ಮಾಡಿರೋ ಡೇಟಾಸ್ ನೋಡಿಕೊಂಡ್ರೆ ಪ್ರತಿಯೊಂದು ಬ್ಯಾಂಕ್ಸಲ್ಲೂ ಏನೋ ಒಂದು ಸ್ವಲ್ಪ ವೀಕ್ನೆಸ್ ಕಾಣಿಸ್ತಾನೆ ಇದೆ. ಒಬ್ಬರು ನೋಡಿದ್ರೆ ಡೆಪಾಸಿಟ್ ಡೌನ್ ಆಗಿರುತ್ತೆ, ಅಥವಾ ಅಡ್ವಾನ್ಸಸ್ ಡೌನ್ ಆಗಿರುತ್ತೆ, ಅಥವಾ ಕಾಸಾ ಡೌನ್ ಆಗಿರುತ್ತೆ. ಏನೋ ಒಂದು ಇಶ್ಯೂನ ಪ್ರತಿಯೊಬ್ಬರೂ ಫೇಸ್ ಮಾಡ್ತಾನೆ ಇದ್ದಾರೆ. ಅದರಿಂದನೇ ಇವತ್ತು PSU ಬ್ಯಾಂಕ್ಸ್ ನೋಡಿದ್ರೆ ತುಂಬಾ ಕರೆಕ್ಟ್ ಆಗೋಗಿದೆ. ಇವಾಗ HDFC ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಯಾಕಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಹೆವಿ ವೆಯ್ಟೇಜ್ ಬ್ಯಾಂಕ್ ಮತ್ತು ನಿಫ್ಟಿಯಲ್ಲೂ ಹೆವಿ ವೆಯ್ಟೇಜ್ ಬ್ಯಾಂಕ್ ಅಲ್ಲ, ಅದಕ್ಕೋಸ್ಕರ ಇವಾಗ HDFC ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ಮೊದಲನೇದಾಗಿ HDFC Q3 ಅಪ್ಡೇಟ್ ನೋಡಿಕೊಂಡ್ರೆ ಡೆಪಾಸಿಟ್ಸ್ ಆದರೆ ಇಯರ್ ಆನ್ ಇಯರಲ್ಲಿ 16% ಗ್ರೋ ಆಗಿದೆ, ಮತ್ತು ಅಡ್ವಾನ್ಸಸ್ ಆದರೆ ಜಸ್ಟ್ 3% ಮಾತ್ರನೇ ಗ್ರೋ ಆಗಿರೋದು. ಇವಾಗ ಡೆಪಾಸಿಟ್ಸ್ಗಿನ್ನ ಅಡ್ವಾನ್ಸಸ್ ಯಾವ ಥರ ಗ್ರೋ ಆಗ್ತಾ ಇದೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇವಾಗ ಅವರು ಲೋನ್ಸ್ ಕೊಟ್ಟರೆ ತಾನೇ ಅವ್ರಿಗೆ ಇಂಟ್ರೆಸ್ಟ್ ಮುಖಾಂತರ ರೆವೆನ್ಯೂ ಜನ್ರೇಟ್ ಆಗೋದು. ಆ ರೆವೆನ್ಯೂನೇ ಕಮ್ಮಿ ಆಗ್ತಾಯಿದ್ರೆ ಬ್ಯಾಂಕ್ಸಲ್ಲಿ ಇನ್ನು ಯಾವ ಥರ ಗ್ರೋತ್ ಇರ್ಬೋದು ಹೇಳಿ. ಅದರಿಂದನೇ ಇವತ್ತು HDFC ಬ್ಯಾಂಕ್ ಎಬೌಟ್ 2% ಕರೆಕ್ಟ್ ಆಗಿರೋದು. ಮತ್ತು ಇನ್ನು ಈ ಬ್ಯಾಂಕ್ಸ್ ಬಗ್ಗೆ ಹೇಳ್ತಾ ಹೋದರೆ ತುಂಬ ಡೇಟಾಸೇ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಜಸ್ಟ್ ಇವಾಗ ಹೈಲೈಟ್ ಮಾಡಿರೋದಷ್ಟೇ. ಓವರಾಲ್ ಮಾತಾಡ್ಕೊಬೇಕಂದ್ರೆ ಎಕ್ಸ್ಪೆಕ್ಟೆಡ್ಗಿನ್ನ ಬಿಲೋ Q3 ಅಪ್ಡೇಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಓವರಾಲ್ ಬ್ಯಾಂಕಿಂಗ್ ಸೆಕ್ಟರೇ ಇಷ್ಟು ಕರೆಕ್ಟ್ ಆಗಿರೋದು. ಮತ್ತು ನಿಮ್ಗೆ ಇಲ್ಲಿ ಇನ್ನೊಂದು ಕ್ವಶನ್ ಬರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಇಷ್ಟು ಡೌನ್ ಆಗಿದೆ ಅಲ್ಲ, ಮತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಯಾಕೆ ಇವತ್ತು ಇಷ್ಟು ಕರೆಕ್ಟ್ ಆಗಿದೆ ಅಂತ. ಜಸ್ಟ್ ಎಕ್ಸಾಂಪಲ್ ಅಂತ ಅಂದ್ಕೊಳ್ಳಿ. ಇವಾಗ FIS ಎಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ ಹೇಳಿ? ಬ್ಯಾಂಕಿಂಗ್ ಸೆಕ್ಟರಲ್ಲೇ ಅವರು ಹೈಯೆಸ್ಟ್ ವೆಯ್ಟೇಜ್ನ ಇಟ್ಕೊತಾರೆ. ಲಾಸ್ಟ್ Q2 ಅಲ್ಲಿ ಮಾರ್ಕೆಟ್ಸ್ ಏನು ಕರೆಕ್ಟ್ ಆಯ್ತು ಹೇಳಿ? Q2 ರಿಸಲ್ಟ್ಸ್ ಎಕ್ಸ್ಪೆಕ್ಟೆಡ್ಗಿನ್ನ ಬಿಲೋ ಬರ್ತಾ ಇದೆ ಓವರಾಲ್, ಮತ್ತು ಮಾರ್ಕೆಟ್ಸ್ ಹೈಯರ್ ವ್ಯಾಲ್ಯೂಷನ್ಸಲ್ಲಿದೆ ಅಂತ ಆವಾಗ ಕರೆಕ್ಟ್ ಆಯಿತು. ಅದರಿಂದ ಓವರಾಲ್ ಮಾರ್ಕೆಟ್ಸೇ ನಿಯರ್ಲಿ 10%ವರೆಗೂ ಕರೆಕ್ಟ್ ಆಯಿತು. ಮತ್ತು ಇವಾಗ ನೋಡಿಕೊಂಡ್ರೆ ಈ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಹೆವಿ ವೇಟೇಜ್ ಬ್ಯಾಂಕ್ ಆದ HDFC ಬ್ಯಾಂಕೆ ಈ ಥರ ಸ್ವಲ್ಪ ವೀಕ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ರಿಮೈನಿಂಗ್ ಎಲ್ಲ ಬ್ಯಾಂಕ್ಸೂ ಸ್ವಲ್ಪ ವೀಕ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಈ ಓವರಾಲ್ ಈ ಎರಡು ರೀಸನಿಂದ ಈ ಥರ ಬ್ಯಾಂಕಿಂಗ್ ಸೆಕ್ಟರಲ್ಲಿ ವೀಕ್ನೆಸ್ ಕಾಣಿಸಿದೆ. ಅಂದರೆ ಓವರಾಲ್ ಮಾರ್ಕೆಟಲ್ಲಿ ವೀಕ್ನೆಸ್ ಕಾಣ್ಬೋದು. ಓವರಾಲ್ ಎಲ್ಲ ಸೆಕ್ಟರೂ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ FIS ಏನಾದರೂ ಮತ್ತೆ ಸೆಲ್ ಸೈಡಲ್ಲಿ ಇದರ ಇವತ್ತು ಅಂತ ನೋಡಬೇಕು. ಇವಾಗ ಈ ರೆಕಾರ್ಡಿಂಗ್ ಟೈಮಲ್ಲಿ ಇನ್ನು FIDA ಡೇಟಾ ಅಪ್ಡೇಟ್ ಆಗಿಲ್ಲ. ಒಂದು ಸಲ ಇವತ್ತು FIDA ಡೇಟಾನ ಚೆಕ್ ಮಾಡಬೇಕು, ಯಾರು ಬೈ ಮಾಡಿದ್ದಾರೆ ಯಾರು ಸೆಲ್ ಮಾಡಿದ್ದಾರೆ ಅಂತ. ಇವಾಗ ನೋಡೋಣ ಕಮಿಂಗ್ ಟೈಮಲ್ಲಿ ಈ ರಿಸಲ್ಟ್ಸ್ ಯಾವ ಥರ ಪೋಸ್ಟ್ ಮಾಡ್ತಾರೆ ಅಂತ. ಇವಾಗ ಲಾರ್ಜ್ ಕ್ಯಾಪ್ಸ್ ನೋಡಿಕೊಂಡ್ರೆ 10% ಕರೆಕ್ಟ್ ಆಗಿದೆ, ಆದರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ಅಷ್ಟು ಕರೆಕ್ಟ್ ಆಗೇ ಇಲ್ಲ. ನೋಡಬೇಕು ಈ ಸಲನೂ ವೀಕ್ ರಿಸಲ್ಟ್ಸ್ ಏನಾದರೂ ಬಂದರೆ 5-10% ಕರೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡೋಣ ಈ ರಿಸಲ್ಟ್ಸ್ ಯಾವ ಥರ ಬರುತ್ತೆ ಅಂತ. ಈ ವಾರದಿಂದನೇ Q3 ರಿಸಲ್ಟ್ಸ್ ಅಪ್ಡೇಟ್ ಆಗುತ್ತೆ. ಪ್ರತಿಯೊಂದು ರಿಸಲ್ಟೂ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ವಾಟ್ಸಪ್ ಚಾನಲ್ನ ಟೈಮ್ ಟು ಟೈಮ್ ನೋಡ್ತಾನೆ ಇರಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಮೊದಲನೇದಾಗಿ ITC ಕಂಪನಿ ಬಗ್ಗೆ ಕ್ಲಿಯರಾಗಿ ಮಾತಾಡ್ಕೊಳ್ಳೋಣ. ಟೈಮ್ ಟು ಟೈಮ್ ಏನೇನು ನಡೆದಿದೆ ಮತ್ತು ಈ ಡಿಮರ್ಜರ್ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ನೀವೇನಾದರೂ ಈ ITC ಕಂಪನಿನ ಹೋಲ್ಡ್ ಮಾಡ್ತಾ ಇದ್ದರೆ ಇದನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಟೈಮ್ ವೈಸಲ್ಲಿ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ITC ಶೇರ್ ಪ್ರೈಸ್ ನಿಯರ್ಲಿ 4-5%ವರೆಗೂ ಕರೆಕ್ಟ್ ಆಗಿದೆ. ಈ ಕರೆಕ್ಟ್ ಆಗಿರೋದು ಏನಕ್ಕೆ ಅಂದರೆ ITC ಹೋಟೆಲ್ ಡಿಮರ್ಜರ್ಗೋಸ್ಕರ ಇದು ಕರೆಕ್ಟ್ ಆಗಿರೋದು. ಅದಕ್ಕೋಸ್ಕರ ಈ 5% ಕರೆಕ್ಟ್ ಆಗಿರೋದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಮತ್ತು ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ 5% ಫಾಲ್ ಆಗಿದೆ ಅಂತ ನೀವು ಯಾರಾದರೂ ಅಡಿಷ್ನಲ್ ಆಗಿ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ರೆ ಅದು ಎಕ್ಸಿಕ್ಯೂಟ್ ಆಗಿರಲ್ಲ. ಯಾಕಂದರೆ ಸ್ಟಾರ್ಟಿಂಗ್ 1 ಅವರ್ ಏನಿದೆ ಆ ಪ್ರೀ ಮಾರ್ಕೆಟ್ ಸೆಷನಲ್ಲಿ ಈ ಹೋಟೆಲ್ ಬಿಸ್ನೆಸ್ಗೋಸ್ಕರ ಪ್ರೈಸ್ ಡಿಸ್ಕವರಿ ನಡೀತಾ ಇರುತ್ತೆ. ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗ್ 1 ಅವರಲ್ಲಿ ನೀವು ಯಾವುದೇ ಅಡಿಷ್ನಲ್ ಶೇರ್ಸ್ನ ಪರ್ಚೇಸ್ ಮಾಡೋಕ್ಕೋದ್ರೆ ಅದು ಎಕ್ಸಿಕ್ಯೂಟ್ ಆಗಿರಲ್ಲ. ಅದಾದಮೇಲೆ 10 ಗಂಟೆ ಆದಮೇಲೆ ನೀವು ಏನು ಶೇರ್ಸ್ ತೊಗೊಂಡಿರ್ತೀರಾ ಅದು ಮಾತ್ರ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಬರುತ್ತೆ. ನೀವು ಮುಂಚೆನೇ ಆರ್ಡರ್ನ ಪ್ಲೇಸ್ ಮಾಡಿದ್ರೂ 10 ಗಂಟೆ ಆದಮೇಲೆ ಯಾವ ಪ್ರೈಸಲ್ಲಿ ಟ್ರೇಡ್ ಆಗ್ತಾ ಇರುತ್ತೋ ಆ ಪ್ರೈಸಿಂದನೇ ನಿಮಗೆ ಶೇರ್ಸ್ ಅಲರ್ಟ್ ಆಗುತ್ತೆ. ಇವಾಗ ITC ಒಂದು ಕಾಂಗ್ಲೋಮರೇಟ್, ಮತ್ತು ಇವಾಗ ಹೋಟೆಲ್ ಬಿಸ್ನೆಸ್ ಡಿಮರ್ಜರ್ ಆಗ್ತಾ ಇದೆ. ಇವಾಗ ITC ಶೇರ್ ಪ್ರೈಸಲ್ಲಿ ನಿಯರ್ಲಿ 15-20 ರುಪೀಸ್ ಮಾತ್ರ ITC ಹೋಟೆಲ್ಗೆ ಹೋಗುತ್ತೆ. ಇನ್ನು ಮಿಕ್ಕಿರೋ ಪ್ರೈಸ್ ಏನಿರುತ್ತೆ ITC ಶೇರ್ ಪ್ರೈಸೇ ಆಗಿರುತ್ತೆ. ಅದ್ರ ಜೊತೆಗೆ ಮಾರ್ಕೆಟ್ ಇವತ್ತು ತುಂಬಾ ಕರೆಕ್ಟ್ ಆಗ್ತಾ ಬಂದಿದೆ. ಅಂದರೆ ಇವಾಗ 5% ಏನೋ ಕರೆಕ್ಟ್ ಆಗಿದೆ ಹೋಟೆಲ್ ಬಿಸ್ನೆಸ್ಗೋಸ್ಕರ. ಇನ್ನು ಮಿಕ್ಕಿರೋ ಕರೆಕ್ಷನ್ ಏನಿದೆ ಅದು ಮಾತ್ರ ITC ಕಂಪನಿಯ ಕರೆಕ್ಷನ್ ಆಗುತ್ತೆ. ಮತ್ತು ಈ ITC ಹೋಟೆಲ್ ಯಾವಾಗ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ ಅಂತ ನೋಡಿಕೊಂಡ್ರೆ ಫೆಬ್ರವರಿಯಲ್ಲಿ ಮಾರ್ಕೆಟ್ಗೆ ಲಿಸ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದರಲ್ಲೂ ಫೆಬ್ರವರಿ 2nd ವೀಕಲ್ಲಿ ಲಿಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ.
ನೋಡೋಣ ITC ಹೋಟೆಲ್ ಮಾರ್ಕೆಟ್ಗೆ ಯಾವಾಗ ಲಿಸ್ಟ್ ಆಗುತ್ತೆ ಅಂತ. ಮತ್ತೆ ಈ ITC ಡಿಮರ್ಜರ್ ಯಾವ ರೇಷಿಯೋಲ್ಲಿ ನಡೆದಿದೆ ಅಂತ ನೋಡ್ಕೊಂಡ್ರೆ, ಇವಾಗ ನಿಮ್ಮ ಹತ್ರ 100 ITC ಶೇರ್ಸ್ ಇದ್ರೆ 10 ITC ಹೋಟೆಲ್ ಶೇರ್ ಸಿಗುತ್ತೆ. ಅದೇ ಥರ ಇವಾಗ 10 ಮಲ್ಟಿಪಲಲ್ಲಿ ನಿಮ್ಮ ಹತ್ರ ಎಷ್ಟು ಶೇರ್ಸ್ ಇದ್ರೆ ನಿಮಗೆ ಅಷ್ಟು ಶೇರ್ಸ್ ಸಿಗುತ್ತೆ. ನಿಮಗೆ 10:1 ರೇಷಿಯೋದಲ್ಲಿ ಇದು ಡಿವೈಡ್ ಆಗಿರೋದು, ಅದಕ್ಕೋಸ್ಕರ. ಮತ್ತೆ ಇನ್ನೊಂದು ವಿಚಾರ ಏನು ಅಂದರೆ ಶುಕ್ರವಾರ ಕ್ಲೋಸಿಂಗ್ ಟೈಮಿಂದ ನೋಡಿಕೊಂಡ್ರೆ ಶೇರ್ ಪ್ರೈಸ್ ಇವಾಗ ನಿಯರ್ಲಿ 9 to 10% ಕರೆಕ್ಟ್ ಆಗಿದೆ. ಅದರಲ್ಲಿ 5% ಮಾತ್ರ ಹೋಟೆಲ್ದು, ಇನ್ನು ಮಿಕ್ಕಿರೋ 5% ಏನಿದೆ ಅದು ಸೆಲ್ ಆಫಿಂದ ಆಗಿರ್ಬೋದು, ಅಥವಾ HMPV ವೈರಸ್ಸಿಂದ ಆಗಿರ್ಬೋದು, ಅಥವಾ ಈ ಕಂಪನಿಯಲ್ಲೂ ಕೂಡ ಸೆಲ್ ಆಫ್ ನಡೆದಿರ್ಬೋದು. ಅದರಿಂದ ಕೂಡ ಶೇರ್ ಪ್ರೈಸ್ ಇಷ್ಟೊಂದು ಕರೆಕ್ಟ್ ಆಗಿದೆ. ಮತ್ತು ಇನ್ನೊಂದು ವಿಚಾರ ಏನು ಅಂತ ನೋಡಿಕೊಂಡ್ರೆ, ಇವಾಗ ITC ಹೋಟೆಲ್ ಫೆಬ್ರವರಿಯಲ್ಲಿ ಲಿಸ್ಟ್ ಆಗುತ್ತಲ್ಲ, ಈ ಲಿಸ್ಟಿಂಗ್ ಪ್ರೈಸ್ ಅರೌಂಡ್ ನೋಡಿಕೊಂಡ್ರೆ 150ಇಂದ 170 ಪರ್ ಶೇರ್ ಆ ರೇಂಜಲ್ಲಿ ಲಿಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದ್ರ ಜೊತೆಗೆ ಅನಲಿಸ್ಟ್ ಎಲ್ಲನೂ ಇದೇ ಪ್ರೈಸಲ್ಲಿ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ ಅಂತ ನೋಡ್ತಾ ಇದ್ದಾರೆ. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಯಾವ ಪ್ರೈಸಲ್ಲಿ ITC ಹೋಟೆಲ್ ಲಿಸ್ಟ್ ಆಗುತ್ತೆ ಅಂತ. ಇವಾಗ ITC ಹೋಟೆಲ್ ಬಿಸ್ನೆಸ್ ಏನಿದೆ, ಈ ವ್ಯಾಲ್ಯೂಯೇಷನ್ ಪ್ರಕಾರ ನೋಡಿಕೊಂಡ್ರೆ, ಈ ಹೋಟೆಲ್ ಬಿಸ್ನೆಸ್ ನಂಬರ್ಸ್ ನೋಡಿಕೊಂಡ್ರೆ 130 ರೂಪೀಸಿಂದ 150 ರೂಪೀಸ್ ಒಳಗಡೆ ಬಂದರೆ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಬಂದಿದೆ ಅಂತ ಅನ್ಕೊಬೋದು. ಇವಾಗ 150ಇಂದ 170 ಬಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ಲಿ ಬರ್ತಾ ಇದೆ ಅಂತ ನೋಡ್ಕೊಬೇಕು. ನೋಡೋಣ ಮಾರ್ಕೆಟ್ಗೆ ಯಾವ ಪ್ರೈಸಲ್ಲಿ ಲಿಸ್ಟ್ ಆಗುತ್ತೆ ಅಂತ. ಈ ಥರ ITC ಹೋಟೆಲ್ ಡಿಮರ್ಜ್ ಆಗ್ತಾ ಇರೋದಕ್ಕೆ ಇವತ್ತು ಇದೇ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಬೇರೆ ಬೇರೆ ಹೋಟೆಲ್ ಕಂಪನೀಸ್ ಎಲ್ಲ ಇವತ್ತು ತುಂಬಾ ಕರೆಕ್ಟ್ ಆಗಿದ್ದಾವೆ. ಅದರಲ್ಲಿ ನೋಡಿಕೊಂಡ್ರೆ ಇಂಡಿಯನ್ ಹೋಟೆಲ್ಸ್ ಆದರೆ ನಿಯರ್ಲಿ 4% ಕರೆಕ್ಟ್ ಆಗಿದೆ. ಮತ್ತು ಲೆಮನ್ ಟ್ರೀ ಹೋಟೆಲ್ಸ್ ಆದರೆ ನಿಯರ್ಲಿ 5% ಕರೆಕ್ಟ್ ಆಗಿದೆ. ಮಹೀಂದ್ರ ಹಾಲಿಡೇಸ್ ಆದರೆ ನಿಯರ್ಲಿ 4% ಕರೆಕ್ಟ್ ಆಗಿದೆ. ಮತ್ತು ಸಮೀಹಿ ಹೋಟೆಲ್ಸ್ ಆದರೆ ನಿಯರ್ಲಿ 6% ಕರೆಕ್ಟ್ ಆಗಿದೆ. ಓರಿಯೆಂಟ್ ಹೋಟೆಲ್ಸ್ ಆದರೆ ಎಬೋ 6% ಕರೆಕ್ಟ್ ಆಗಿದೆ. ಇವತ್ತು ಈ ಹೋಟೆಲ್ ಸ್ಟಾಕ್ಸ್ ಎಲ್ಲ ಏನಕ್ಕೆ ಇಷ್ಟೊಂದು ಕರೆಕ್ಟ್ ಆಗ್ತಾ ಇದ್ದಾವೆ ಅಂತ ನೋಡಿಕೊಂಡ್ರೆ, ಮೊದಲನೇ ರೀಸನ್ ಈ ITC ಹೋಟೆಲ್ ಡಿಮರ್ಜರ್, ಇದೊಂದು ರೀಸನ್ನು. ಮತ್ತೆ ಇನ್ನೊಂದು ರೀಸನ್ ಏನು ಅಂತ ಅಂದರೆ, ಇವಾಗ ಈ HMPV ವೈರಸ್ ಬೆಂಗಳೂರಿಗೆ ಬಂದಿದೆ ಅಂತ ಅಪ್ಡೇಟ್ ಆಗಿದೆ. ಅದಾದಮೇಲೆ ಗುಜರಾತಿಗೆ ಬಂದಿದೆ ಅಂತ ಅಪ್ಡೇಟ್ ಆಗಿದೆ ಅಲ್ಲ, ಅದರಿಂದ ಈ ಟೂರಿಸಂ ಸೆಕ್ಟರ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಈ ಹೋಟೆಲ್ ಸ್ಟಾಕ್ಸ್ ಎಲ್ಲ ಇಷ್ಟೊಂದು ಕರೆಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಇವತ್ತು ಮಾರ್ಕೆಟ್ಸ್ ಇಷ್ಟು ಕರೆಕ್ಟ್ ಆದ್ರೂ ಇವತ್ತು ಈಸ್ ಮೈ ಟ್ರಿಪ್ ಪ್ಲಾನರ್ ನೋಡಿದ್ರಾ, ಶೇರ್ ಪ್ರೈಸ್ ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ರೀಸೆಂಟ್ ಟೈಮಲ್ಲಿ ಈಸ್ ಮೈ ಟ್ರಿಪ್ಪಲ್ಲಿ ಏನೇನು ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅದಕ್ಕೋಸ್ಕರ ಜಸ್ಟ್ ಇವಾಗ ಹೈಲೈಟ್ ಮಾಡ್ತೀನಿ ಅಷ್ಟೇ. ರೀಸೆಂಟ್ ಟೈಮಲ್ಲಿ ಈ ಕಂಪನಿ ಪ್ರಮೋಟರ್ ಏನಿದ್ದಾರೆ ಅವರು ಕಂಟಿನ್ಯೂಸ್ ಆಗಿ ಅವ್ರ ಸ್ಟೇಕ್ನ ಕಮ್ಮಿ ಮಾಡ್ಕೊತಾನೆ ಬರ್ತಾ ಇದ್ರು. ಅದರಿಂದ ಶೇರ್ ಪ್ರೈಸ್ ತುಂಬಾನೇ ಕರೆಕ್ಟ್ ಆಗ್ತಾ ಇತ್ತು. ಮೊನ್ನೆ ರೀಸೆಂಟ್ ಆಗಿ ಲಾಸ್ಟ್ ವೀಕಲ್ಲೂ ನಿಯರ್ಲಿ 12% ಅಷ್ಟು ಪ್ರಮೋಟರ್ ಸ್ಟೇಕ್ನ ಕಮ್ಮಿ ಮಾಡ್ಕೊಬೇಕು ಅಂತ ನೋಡಿದ್ರು. ಆದ್ರೆ ಜಸ್ಟ್ 1% ಮಾತ್ರನೇ ಪ್ರಮೋಟರ್ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡ್ರು. ಅದಾದ್ಮೇಲೆ ಈ ಪ್ರಮೋಟರ್ ಇಷ್ಟೊಂದು ಸ್ಟೇಕ್ನ ಕಮ್ಮಿ ಮಾಡ್ಕೊತಾ ಇದ್ದಾರೆ, ಕಂಪನಿಯಲ್ಲಿ ಏನಾದರೂ ಸ್ವಲ್ಪ ಇಶ್ಯೂಸ್ ಇರ್ಬೋದೇನೋ ಅಂತ ಶೇರ್ ಪ್ರೈಸ್ ರೀಸೆಂಟ್ ಟೈಮಲ್ಲಿ ತುಂಬಾನೇ ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ಈ ವೀಕೆಂಡಲ್ಲಿ ಪ್ರಮೋಟರ್ ಅವರು ಯಾವುದೇ ಥರ ಸ್ಟೇಕ್ನ ಕಮ್ಮಿ ಮಾಡ್ಕೊಳಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಶೇರ್ ಪ್ರೈಸ್ ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಿಂದ ಪ್ರಮೋಟರ್ ಕಮ್ಮಿಂಗ್ ಟೈಮಲ್ಲಿ ಯಾವುದೇ ಥರ ಸ್ಟೇಕ್ನ ಸೆಲ್ ಮಾಡಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಅದರಿಂದ ಇವತ್ತು ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 17% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಮಾರ್ಕೆಟ್ಸ್ ಯಾವಾಗ ಕರೆಕ್ಟ್ ಆಗ್ತಾ ಬಂತೋ ಅದರಿಂದ ಶೇರ್ ಪ್ರೈಸ್ ಕೂಡ ಕರೆಕ್ಟ್ ಆಗ್ತಾ ಬಂದು 5% ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಗೋದ್ರೇಜ್ ಕನ್ಸ್ಯೂಮರ್ಸ್ ಆಗಲಿ, ಟೈಟಾನ್ ಆಗಲಿ, ದೇವಯಾನಿ ಇಂಟರ್ನ್ಯಾಷನಲ್ ಆಗಲಿ, ನೈಕಾ ಆಗಲಿ, ಜೂಬ್ಲಿಯಂಟ್ ಫುಡ್ ವರ್ಕ್ಸ್ ಆಗಲಿ, ಈ ಕಂಪನೀಸ್ ಎಲ್ಲ Q3 ಬಿಸ್ನೆಸ್ ಡೇಟಾದಲ್ಲಿ ಪಾಸಿಟಿವ್ ಡೇಟಾಸ್ನ ಪೋಸ್ಟ್ ಮಾಡಿರೋದಕ್ಕೆ ಇವತ್ತು ಮಾರ್ಕೆಟ್ಸ್ ಇಷ್ಟು ಕರೆಕ್ಟ್ ಆದ್ರೂ ಈ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು. NTPC ಗ್ರೀನ್ ಎನರ್ಜಿ ಈ ಕಂಪನಿ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ ಎಬೋ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಶನಿವಾರ ಉತ್ತರ ಪ್ರದೇಶ್ ಪವರ್ ಕಾರ್ಪೊರೇಷನ್ ಅವರು ಒಂದು ಆಕ್ಷನ್ ಕರೆದಿದ್ರು. ಆ ಆಕ್ಷನಲ್ಲಿ NTPC ಗ್ರೀನ್ ಎನರ್ಜಿ ಕಂಪನಿ ಸೆಲೆಕ್ಟ್ ಆಗಿದೆ. ಈ ಆಕ್ಷನ್ ಏನಕ್ಕೆ ಕರೆದಿದ್ರು ಅಂತ ನೋಡಿಕೊಂಡ್ರೆ, ಒಂದು ರಿನ್ಯೂವಬಲ್ ಎನರ್ಜಿ ಪಾರ್ಕ್ನ ಡೆವಲಪ್ ಮಾಡಿ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ಗೋಸ್ಕರ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಒಂದು ಜಾಯಿಂಟ್ ವೆಂಚರಲ್ಲಿ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವಾಗ NTPC ಗ್ರೀನ್ ಎನರ್ಜಿ ಕಂಪನಿ ಇದೆ ಮತ್ತು ಉತ್ತರ ಪ್ರದೇಶನ ವಿದ್ಯುತ್ ನಿಗಮ್ ಕಂಪನಿ ಇದೆ. ಈ ಎರಡೂ ಕಂಪನೀಸ್ ಜಾಯಿಂಟ್ ವೆಂಚರ್ ಫಾರ್ಮ್ ಮಾಡಿ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ NTPC ಗ್ರೀನ್ ಎನರ್ಜಿಗೆ ಈ ಜಾಯಿಂಟ್ ವೆಂಚರಲ್ಲಿ 51% ಸ್ಟೇಕ್ ಇದೆ. ಮತ್ತು ಈ ಜಾಯಿಂಟ್ ವೆಂಚರ್ ಕಂಪನಿಗೆ ಒಂದು ಹೆಸರು ಕೂಡ ಇಟ್ಟಿದ್ದಾರೆ. ಏನಂತಂದರೆ NTPC UP ಗ್ರೀನ್ ಎನರ್ಜಿ. ಈ ಪ್ರಾಜೆಕ್ಟ್ ಬಂದಿರೋದಕ್ಕೇ ಇವತ್ತು NTPC ಗ್ರೀನ್ ಎನರ್ಜಿ ಸ್ಟಾಕ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ CNBC TV 18ನಲ್ಲಿ ಒಂದು ಆರ್ಟಿಕಲ್ ಅಪ್ಡೇಟ್ ಆಗಿದೆ. ಏನಂತ ಅಂದರೆ, ಈ 2025 ಬಜೆಟಲ್ಲಿ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು 25,000 crores
PLI ಸ್ಕೀಮ್ಸ್ನ ಅನೌನ್ಸ್ ಮಾಡ್ತಾರೆ ಈ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಮೇಲೆ ಅಂತ ಅಪ್ಡೇಟ್ ಆಗಿದೆ. ಅದ್ರ ಜೊತೆಗೆ ಈ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಮೇಲೆ ಮಾತ್ರನೇ ಅಲ್ಲ, ಅದ್ರ ಜೊತೆಗೆ PCBs ಮೇಲೆ, ಬ್ಯಾಟ್ರೀಸ್ ಮೇಲೆ, ಡಿಸ್ಪ್ಲೇಸ್ ಮೇಲೆ, ಕ್ಯಾಮ್ರಾಸ್ ಮೇಲೆ ಕೂಡ ಈ PLI ಸ್ಕೀಮ್ಸ್ನ ಅನೌನ್ಸ್ ಮಾಡ್ತಾರೆ ಅಂತ ಅಪ್ಡೇಟ್ ಆಗಿದೆ. ಇದು ಸೋರ್ಸಸ್ಸಿಂದ ಬಂದಿರೋ ಇನ್ಫಾರ್ಮೇಷನ್ ಅಂತ ಸಹ ಅಪ್ಡೇಟ್ ಮಾಡಿದ್ದಾರೆ. ನೋಡಬೇಕು ಈ ಬಜೆಟಲ್ಲಿ ಏನಾದರೂ ಈ ಥರ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ಗೋಸ್ಕರ 25,000 crores PLI ಸ್ಕೀಮ್ಸ್ನ ಅನೌನ್ಸ್ ಮಾಡಿದ್ರೆ ನಮ್ಮ ಇಂಡಿಯನ್ ಕಂಪನೀಸ್ಗೆ ತುಂಬಾ ಬೆನಿಫಿಟ್ ಆಗ್ತವೆ. ಇದರಲ್ಲಿ ಟಾಪ್ ಕಂಪನೀಸ್ ಯಾವ ಬೆನಿಫಿಟ್ ಆಗ್ತವೆ ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಕೆನ್ಸ್ ಟೆಕ್ನಾಲಜೀಸ್ ಆಗಲಿ, PG ಎಲೆಕ್ಟ್ರೋಪ್ಲಾಸ್ಟ್ ಆಗಲಿ, ಆಂಬರ್ ಎಂಟರ್ಪ್ರೈಸಸ್, ABB, ಸಿಮೆನ್ಸ್, ಡಿಕ್ಸಾನ್ ಟೆಕ್ನಾಲಜೀಸ್, ಈ ಥರ ತುಂಬಾನೇ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸ್ಗೆಲ್ಲ ತುಂಬಾನೇ ಬೆನಿಫಿಟ್ ಆಗ್ತದೆ. ಇದ್ರ ಜೊತೆಗೆ ಬ್ಯಾಟ್ರೀಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸ್ ಯಾವುವು ಅಂತ ನೋಡಿಕೊಂಡ್ರೆ, ಇವಾಗ ಮೊದಲನೇದಾಗಿ ಅಮರ್ ರಾಜಾ ಇದೆ, ಅದಾದಮೇಲೆ ಎಕ್ಸೈಡ್ ಇಂಡಸ್ಟ್ರೀಸ್ ಇದೆ, ಎವ್ರಿಡೇ ಇದೆ, HBL ಇಂಜಿನಿಯರಿಂಗ್ ಇದೆ. ರೀಸೆಂಟ್ ಟೈಮಲ್ಲಿ ಈ ಬ್ಯಾಟ್ರಿ ಸೆಗ್ಮೆಂಟ್ಸ್ಗೆ ತುಂಬಾ ಕಂಪನೀಸ್ ಎಂಟರ್ ಆಗ್ತಾ ಇದ್ದಾವೆ. ಈ ಎಲ್ಲ ಕಂಪನೀಸ್ಗೂ ಇದು ತುಂಬಾ ಬೆನಿಫಿಟ್ ಆಗುತ್ತೆ ಈ ಥರ PLI ಸ್ಕೀಮ್ಸ್ ಏನಾದರೂ ಅನೌನ್ಸ್ ಮಾಡಿದ್ರೆ. ನೆಕ್ಸ್ಟ್ ಅದಾದಮೇಲೆ SBI ಕಾರ್ಡ್ಸ್, ಈ ಕಂಪನಿ ಸಹ ಇವತ್ತು 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನೂಮ್ರಾ ಅವರು ಮತ್ತು ನುವಾಮಾ ಅವರು ಈ SBI ಕಾರ್ಡ್ಸ್ಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ನೋಡಿಕೊಂಡ್ರೆ ಅದರಿಂದನೇ ಇವತ್ತು ಶೇರ್ ಪ್ರೈಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೂ ಮುಂಚೆ ನೋಡಿಕೊಂಡ್ರೆ ಈ SBI ಕಾರ್ಡ್ಸ್ಗೆ ತುಂಬಾ ಅನಲಿಸ್ಟ್ಸ್ ಎಲ್ಲ ರೇಟಿಂಗ್ಸ್ನ ರೆಡ್ಯೂಸ್ ಮಾಡಿದರು. ಯಾಕಂದರೆ ಲೋನ್ ಗ್ರೋತ್ ತುಂಬಾ ಕಮ್ಮಿ ಇದೆ ಅಂತ ರೀಸನ್ಸ್ ಕೊಟ್ಟು ತುಂಬಾ ಅನಲಿಸ್ಟ್ ಎಲ್ಲ ರೇಟಿಂಗ್ನ ರೆಡ್ಯೂಸ್ ಮಾಡಿದರು. ಅದರಿಂದ ಓವರಾಲ್ ಶೇರ್ ಪ್ರೈಸ್ ನೋಡಿಕೊಂಡ್ರೆ ಲಾಸ್ಟ್ 1 ಇಯರಲ್ಲಿ ಸೈಡ್ ವೇಸಲ್ಲೇ ಮೂವ್ ಆಗ್ತಾ ಇತ್ತು. ಆದರೆ ಇವತ್ತು ನೂಮ್ರಾ ಅವರು ಮತ್ತು ನುವಾಮಾ ಅವರು ಬೈ ರೇಟಿಂಗ್ ಕೊಟ್ಟಿದ್ದಕ್ಕೆ ಶೇರ್ ಪ್ರೈಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಇವರು ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಲಾಸ್ಟ್ 2 ಮಂತ್ಸಿಂದ ಈ ಲೋನ್ ಗ್ರೋತ್ ಏನಿದೆ ಇದು ಪಿಕಪ್ ಆಗ್ತಾ ಇದೆ, ಅದರಿಂದ ಕಮಿಂಗ್ ಟೈಮಲ್ಲಿ ಸ್ವಲ್ಪ ಪಾಸಿಟಿವ್ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಶೇರ್ ಪ್ರೈಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಹಿಂದೂಸ್ತಾನ್ ಯೂನಿಲಿವರ್, ಈ ಕಂಪನಿ ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಏನಂತ ಅಂದರೆ, ಇವರು ಮಿನಿಮಲಿಸ್ಟ್ ಅನ್ನೋ ಸ್ಕಿನ್ ಕೇರ್ ಬ್ರ್ಯಾಂಡ್ನ ಅಕ್ವೈರ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಅಕ್ವಿಸಿಷನ್ಗೆ ಟೋಟಲ್ ವ್ಯಾಲ್ಯೂ ಬಂದು 3,000 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ ಅಕ್ವಿಸಿಷನ್ ಏನಾದರೂ ಕಂಪ್ಲೀಟ್ ಆದರೆ ನೋಡಬೇಕು ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ. ಈ ಮಿನಿಮಲಿಸ್ಟ್ ಬ್ರ್ಯಾಂಡ್ ಇದೆಲ್ಲ ಇದು D2C ಬ್ರ್ಯಾಂಡ್. ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯಲ್ಲಿ ನೋಡಿಕೊಂಡ್ರೆ ತುಂಬಾ ಹಲವಾರು ಬ್ರ್ಯಾಂಡ್ಸ್ ಇದೆ, ತುಂಬಾ ಫೇಮಸ್ ಬ್ರ್ಯಾಂಡ್ಸ್ ಇದೆ. ಅದರಿಂದ ಈ ಬ್ರ್ಯಾಂಡ್ನ ಅಕ್ವೈರ್ ಮಾಡ್ತಿದ್ದಂಗೆ ನೋಡಬೇಕು ಈ ಬ್ರ್ಯಾಂಡಲ್ಲೂ ಸಹ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.